ನನ್ಗೆ ಶುಗರ್ ಇದೆ, ಕಂಟ್ರೋಲ್ ಮಾಡೋದಕ್ಕೆ ರಾತ್ರಿ ಏನ್ ಊಟ ತಿನ್ಬೇಕು, ತೂಕ ಜಾಸ್ತಿ ಇದೆ, ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇದ್ದೀನಿ, ರಾತ್ರಿ ಏನ್ ತಿನ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ಕೊಳ್ತಾ ಇದ್ದೀನಿ, ಏನ್ ಊಟ ಮಾಡ್ಬೇಕು ಅಂತ ನೀವ್ ಅನ್ಕೊಳ್ತಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಬೀನ್ಸ್, ನೆನ್ಸಿರುವಂತ ಕಡಲೆಕಾಳು, ಮೊಟ್ಟೆನ ಸ್ಟೀಮ್ ಮಾಡಿ ತಗೊಂಡಿದ್ದೀನಿ. ನೀವೊಂದ್ ವೇಳೆ ವೆಜಿಟೇರಿಯನ್ ಆಗಿದ್ರೆ ಮೊಟ್ಟೆ ಜಾಗದಲ್ಲಿ ಪನ್ನೀರ್ ಅಥವಾ ಮಶ್ರೂಮ್ಸ್ ನ ತಗೊಳ್ಬಹುದು. ಇವತ್ತು ನಾನು ಪ್ಲೇಟ್ ಮೆಥಡ್ ಅಲ್ಲಿ ಯಾವ ರೀತಿಯಾಗಿ ರಾತ್ರಿ ಆಹಾರ ತಗೊಳ್ಬೇಕಂತ ಹೇಳ್ತೀನಿ. ಒಂದು ಪ್ಲೇಟ್ ಅಲ್ಲಿ 50% ಆಗೋಷ್ಟು ತರಕಾರಿ ಇರಬೇಕು, 25% ಪ್ರೋಟೀನ್ ಇರ್ಬೋದು, ಅನಿಮಲ್ ಬೇಸ್ಡ್ ಅಥವಾ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ನ ತಗೊಳ್ಳಿ. ಇನ್ ರಿಮೈನಿಂಗ್ 20% ಆಗುವಷ್ಟು ಕಾರ್ಬೋಹೈಡ್ರೇಟ್ಸ್ ನ ತಗೊಳ್ಬೇಕು. ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರೆ ನಾವು ತಗೊಳ್ಳುವಂತ ಮೇನ್ ಆಹಾರ ಅದು ರಾಗಿ ಮುದ್ದೆ, ರೈಸ್ ಆಗಿರುತ್ತೆ. ರೈಸ್ ಒಂದು ಇಡೀ ಆಗೋಷ್ಟು ಮಾತ್ರ ತಗೊಳ್ಳಿ. ನಾನು ಸ್ವಲ್ಪನೇ ರೈಸ್ ತಗೊಂಡಿದ್ದೀನಿ. ಆದಷ್ಟು ರೈಸ್ ತಗೊಳ್ಳೋದನ್ನ ರಾತ್ರಿ ಟೈಮ್ ಅಲ್ಲಿ ಕಡಿಮೆ ಮಾಡ್ಕೊಳ್ಳಿ. ಆ ಒಂದು ಜಾಗದಲ್ಲಿ ಗೋಧಿ ಅಥವಾ ರಾಗಿಯಿಂದ ಮಾಡಿರುವಂತ ಆಹಾರನ ತಗೊಳ್ಬಹುದು. ಸ್ಟೀಮ್ ಮಾಡಿದ್ಮೇಲೆ ಬೀನ್ಸು, ಕಡಲೆಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಬೇಯಿಸಿರುವಂತ ಮೊಟ್ಟೆ, ಹಸಿ ತರಕಾರಿ, ಒಂದು ಸ್ಟಾರ್ ಫ್ರೂಟ್ ನ ತಗೊಂಡಿದ್ದೀನಿ. ಇನ್ನೊಂದು ಮುಖ್ಯವಾಗಿರುವಂತ ಅಂಶ, ನೀವು ರಾತ್ರಿ ಆಹಾರನ 7 ಗಂಟೆ ಒಳಗಡೆ ಸೇವಿಸಿದ್ರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೇವ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.